ಇನ್ನು ಇವತ್ತು ಮಂಗಳವಾರ ಷೇರು ಮಾರುಕಟ್ಟೆ ಕುಸಿತವನ್ನ ಕಂಡಿದೆ. ಸೆನ್ಸೆಕ್ಸ್ ಸುಮಾರು 900 ಪಾಯಿಂಟ್ಸ್ಗಳಷ್ಟು ಕುಸಿತವನ್ನ ದಾಖಲಿಸಿದೆ, 81,500ಕ್ಕೆ ತಲುಪಿದೆ. ಇನ್ನು ನಿಫ್ಟಿ ಕೂಡ 250 ಪಾಯಿಂಟ್ಸ್ಗಳ ಕುಸಿತವನ್ನ ಕಂಡು 24,700ರ ಮಟ್ಟಕ್ಕೆ ಬಂದಿದೆ. ಆದರೂ ವಿದೇಶಿ ಹೂಡಿಕೆದಾರರ ವಿಶ್ವಾಸ ಮಾರುಕಟ್ಟೆಯಲ್ಲಿ ಹಾಗೇ ಇದೆ. ಅದಕ್ಕೆ ಸಾಕ್ಷಿ ಅಂದ್ರೆ ನಿನ್ನೆ ಮೇ 12ರಂದು ಮಾರುಕಟ್ಟೆ ವರ್ಷದ ಅತಿ ದೊಡ್ಡ ಏರಿಕೆಯನ್ನ ಕಂಡಿತ್ತು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದಮ ವಿರಾಮದ ಘೋಷಣೆ ಇದಕ್ಕೆ ಕಾರಣ ಅಂತ ಹೇಳಬಹುದು. ಇನ್ನು ಸೆನ್ಸೆಕ್ಸ್ ನ 30 ಷೇರುಗಳಲ್ಲಿ 25 ಷೇರುಗಳು ಇಳಿಕೆಯನ್ನು ಕಂಡಿವೆ. ಇನ್ಫೋಸಿಸ್ ಮತ್ತು ಝೊಮ್ಯಾಟೊ ಷೇರುಗಳು ಒಂದಕ್ಕಿಂತ ಹೆಚ್ಚು ಕುಸಿತ ಕಂಡಿದೆ. ಆದರೆ ಸನ್ ಫಾರ್ಮಾ ಮತ್ತು ಇಂಡಸ್ ಲ್ಯಾಂಡ್ ಬ್ಯಾಂಕ್ ಷೇರುಗಳು ಸುಮಾರು 2ರಷ್ಟು ಏರಿಕೆಯನ್ನು ಕಂಡಿವೆ. ನಿಫ್ಟಿಯ 50 ಷೇರುಗಳಲ್ಲಿ 37 ಷೇರುಗಳು ಕುಸಿದಿವೆ ಮತ್ತು ಎನ್ಎಸ್ಇಯ ಐಟಿ ವಲಯವು -1% ಕುಸಿತವನ್ನು ಕಂಡಿದೆ. ಫಾರ್ಮಾ ಮತ್ತು ಆರೋಗ್ಯ ರಕ್ಷಣಾ ವಲಯಗಳು ಸುಮಾರು 2ರಷ್ಟು ಏರಿಕೆಯನ್ನು ಕಂಡಿವೆ. ಇನ್ನು ಏಷ್ಯಾದ ಮಾರುಕಟ್ಟೆಯ ಬಗ್ಗೆ ನೋಡೋದಾದ್ರೆ ಜಪಾನ್ನ ನಿಕ್ಕಿ 653 ಪಾಯಿಂಟ್ಸ್ಗಳಷ್ಟು ಏರಿಕೆ ಕಂಡು 38,297ಕ್ಕೆ ತಲುಪಿದೆ. ಅಂದರೆ -1.73ರಷ್ಟು ಏರಿಕೆ ಕಂಡಿದೆ. ಕೊರಿಯಾದ ಕೋಸ್ಪಿ 6 ಪಾಯಿಂಟ್ಗಳಷ್ಟು ಏರಿಕೆ ಕಂಡು 2,613ಕ್ಕೆ ವಹಿವಾಟನ್ನು ನಡೆಸುತ್ತದೆ. ಇದು -0.22ರಷ್ಟು ಏರಿಕೆ. ಆದರೆ ಹಾಂಗ್ಕಾಂಗ್ನ ಹಾಂಗ್ ಸೆಂಗ್ ಸೂಚ್ಯಂಕವು 407 ಪಾಯಿಂಟ್ಸ್ಗಳು ಕುಸಿದು 23,142ಕ್ಕೆ ತಲುಪಿದೆ. ಇದು -1.73ರಷ್ಟು ಕುಸಿತವನ್ನು ಕಂಡಿದೆ. ಇನ್ನು ಚೀನಾದ ಶಾಂಘೈ ಕಾಪೋಸಿಟ್ ಸ್ವಲ್ಪ ಏರಿಕೆಯಾಗಿದ್ದು 3,372ಕ್ಕೆ ವಹಿವಾಟನ್ನು ನಡೆಸುತ್ತಿದೆ.